ಓಂ ನಾರಾಯಣಂ ಅತ್ಯುದ್ರಿಕ್ತ ವಿರೋಷ್ಠಸ್ವತ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹೇ. ಚೆನ್ನಾಗಿತ್ತು ನಿನ್ನೆ. ಇದು ನಡೆದಿತ್ತು. ಉಪಕೋಸದರಿಗೆ ಅವರು ಉಪದೇಶ ಮಾಡಿದ್ರು. ಪ್ರಾಣ ಖಂ ಬ್ರಹ್ಮ ಅಂತ ಹೇಳಿದ್ರು. ಏನು ಖಮ್ಮು ಅಂದ್ರೆ ಏನಿವೆಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಖಮ್ಮೆ ಕಮ್ಮು ಎರಡು ಬ್ರಹ್ಮನೇ, ದೇವರ ಹೆಸರುಗಳೇ ಅಂತ ಅರ್ಥ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳಿದೆ ಆಯ್ತು. ಈಗಾಗಲೇ ಏಕೋನೈಕಃ ಸವಃ ಕಹ, ದೇವರ ಹೆಸರು ಕಹ. ಪ್ರಾಣೋ ಬ್ರಹ್ಮ, ನಾವೇನಂತೀವಿ ಕಹ, ದೇವರಿಗೆ ಕಹ ಅಂತ. ನಮಗೆ ಕಹ ಯಾರತ್ತ ಇವ್ರು ಕಹ ಅಂತ ಉತ್ತರ ಹೇಳಿದ್ರೆ ಕಹ ಅಂತ ಪ್ರಶ್ನೆ ಆಗತ್ತೆ. ಅದು ಮತ್ತೆ ಕಹ ಅಂತ ಹೇಳ್ಬೇಕು ಉತ್ತರ, ಮತ್ತೆ ಕಹ ಅಂತ ಹೇಳಿದ್ರು. ದೇವ್ರ ಬಗ್ಗೆ ಹೇಳ್ತಾ ಹೋದಂತೆ ಆನಂದ ಪೂರ್ಣತ್ವ ನಿಧಾನ ಆನಂದ, ಎಷ್ಟು ಆನಂದ, ಅವಂದೇ ಆನಂದ, ಯುನಿಕ್ ಅದು ಎಲ್ಲ ಕಹ 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 ಅಂತ ಹೇಳ್ತಾ ಹೋದಾಗ ಇಂಥ ಆನಂದ ಪೂರ್ಣ ಅಂತ ಆಗ್ಬೇಕು. ಗೊತ್ತಾಯ್ತಾ? ಆಗ ಪ್ರಶ್ನೋತ್ತರದಲ್ಲೇ ದೇವರ ಬೇಗ ಗೊತ್ತಾಗ. ಪ್ರಾಣೋ ಬ್ರಹ್ಮ ಬಲರೂಪಂ, ಪ್ರಾಣ ಬ್ರಹ್ಮ, ಪ್ರಾಣ ಅಂದ್ರೆ ಬಲರೂಪ ಅಂತ ಅರ್ಥ. ಕಮ್ ಅಂದ್ರೆ ಆನಂದ ರೂಪ ಅಂತ ಅರ್ಥ. ಪ್ರಾಣ ಶಬ್ದಕ್ಕರ್ಥ, ಕಮ್ ಶಬ್ದಕ್ಕರ್ಥ. ಖಮ್ ಅಂದ್ರೆ ಜ್ಞಾನ ರೂಪಂ ಅಂತ ಅರ್ಥ. ಕ ಅಂದ್ರೆ ಆನಂದ, ಖ ಅಂದ್ರೆ ಜ್ಞಾನ. ಅರ್ಥ ಆಯ್ತಾ? ದೇವರ ವಿಶೇಷ ಮಹಿಮೆಗಳು ಪದ ಗೊತ್ತಾಗ್ಬಿಟ್ರೆ ಉಪನಿಷತ್ತಾದ್ರಿಂದ ಡೈರೆಕ್ಟ್ ಹೇಳೋದಿಲ್ಲ. ಹೇಗೆ ಹೇಳ್ತಾರೆ? ಇಂಡೈರೆಕ್ಟ್ ಹೇಳ್ತಾರೆ. ಉಪನಿಷತ್ತನ್ನು ಯಾವಾಗಲೂ ಕೂಡ ಏನ್ ಮಾಡಬಾರ್ದು? ರಹಸ್ಯ, ಜೋರ ರಹಸ್ಯ ಹೇಳ್ತೀರಿ, ಜೋರ ರಹಸ್ಯನೇ ಆಗೋದಿಲ್ಲ. ಅಪರ ಬ್ರಹ್ಮ ಸ ಪ್ರಾಣ ಸಾಕ್ಷಾಜ್ಯೋ ಬಲದೇವತಾ ಜ್ಞಾನಾನಂದಾತ್ಮಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ. ಅಪರ ಬ್ರಹ್ಮ ಸ ಪ್ರಾಣ, ಇದು ಸಾರಸ್ಯ ಇದೆ ನೋಡಿ. ಪರಂ ಬ್ರಹ್ಮ ಅಂತ ಸಾಮಾನ್ಯ ದೇವರು ಕರಿತೇವೆ ನಾವು. ಪರಂ ಅಂತ ಯಾಕೆ ಕರಿತೀರಿ? ಬರೀ ಬ್ರಹ್ಮ ಅಂದ್ರೆ ಆಯ್ತಲ್ಲ ಅಂತ ಕೇಳಿದ್ರೆ, ಅಪರ ಬ್ರಹ್ಮ ಅಂದ್ರೆ ವಾಯುದೇವರು ಅಂತ ಅರ್ಥ. ಈಗ ಅರ್ಥ ಇಲ್ಲ ಆಗತ್ತೆ. ತ್ವಮೇವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದ್ರೆ ಏನೋ ಅಪರ ಬ್ರಹ್ಮ ವಾಯುದೇವರು ಅಂತ ಅರ್ಥ. ಯಾಕೆ ಅದನ್ನ ಯಾಕೆ ಕರಿಬೇಕು ಅಂದ್ರೆ, ದೇವರ ಚಿತ್ರ ಪ್ರತೀಕ ಅವರು ಆ ರೀತಿ ಕಾಣಿಸ್ತಾ ಇದ್ದಾರೆ, ಅದರಿಂದ ಪದ ಉಪಯೋಗಿಸ್ಬೇಕು. ಚಿತ್ರ ಬೇರೆ, ವ್ಯಕ್ತಿ ಬೇರೆ. ಹೇಗೋ ಪ್ರಾಣದೇವರ ಪ್ರತೀಕ ಆದ್ದರಿಂದ ದೇವರಿದ್ದಂತೆ ಇದ್ದಾರೆ, ಆದರೆ ಬೇರೆ ಆಗಿದ್ದಾರೆ, ಅವರೇ ಆಗಿಲ್ಲ. ಅದೇ ಬಲದೇವತ ಜ್ಞಾನಾನಂದಾತ್ಮಕಂ ಬ್ರಹ್ಮ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ. ಇದು ಕೃಷ್ಣಾಷ್ಟಮ ಸ್ತೋತ್ರಲ್ಲೇ ಬಂತು. ಪರಬ್ರಹ್ಮ ಸನಾತನ ಅಂತ. ಪರಬ್ರಹ್ಮ ಅಂತ ಹೇಳಿದ್ರೆ ಈ ರೀತಿ ವಾಯುದೇವರ ಅಪರಬ್ರಹ್ಮ, ದೇವರು ಪರಬ್ರಹ್ಮ. ವ್ಯತ್ಯಾಸ ಹೇಳಿದವರೆ ಪರಮಂತ ಅಡ್ಜೆಕ್ಟಿವ್ ಯಾಕೆ ಹಾಕ್ಬೇಕು? ಒಂದು ಈಗ ಅರ್ಥ ಬಂತಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಅಥಾತೋ ಪರಂ ಬ್ರಹ್ಮ ಜಿಜ್ಞಾಸ ಅಂತ ಆಯ್ತಾಗ ಬರೀ ಬ್ರಹ್ಮ ಜಿಜ್ಞಾಸ ಅಂದ್ರೆ ಯಾರಾಗ್ತಿದ್ರು? ಅದು ಆಗ್ಬೋದಾಗಿತ್ತು. ಪರಂ ಬ್ರಹ್ಮ ಅಂತ ಪರಮಾತ್ಮನೇ ತಿಳಿಬೇಕು. ಇಲ್ಲಿ ಹೇಳಿರೋದ್ರಿಂದ ಸೇರಿಸ್ಕೋಬೇಕು. ಹೌದೌದು, ವಾಯುದೇವ್ರ ಮೇಲೆ ಅವರು ಇರ್ತಾರೆ. ಆಫೀಸರ್, ಚೀಫ್ ಆಫೀಸರ್ ಅಂತಿಲ್ಲ, ಡೆಪ್ಯೂಟಿ ಬೇರೆ, ಚೀಫ್ ಬೇರೆ. ನೈಜಾನಂದ ಬಲೋದ್ರೇಕ ಕಬಿತ್ಯುಕ್ತೋ ಬರೀಶಿವಿ. ಆ ಒಂದು ಪ್ರಶ್ನೆ ಬಂತು. ಕಹ ಅಂದ್ರೆ ಆನಂದ ಅಂತ ಕರೆಯೋದಾದ್ರೆ ನಾವು ಕೂಡ ಕಹ ಅಂತ ಕರ್ಕೋಬಹುದಲ್ಲ? ಇಲ್ಲ. ಯಾಕೆ? ನೈಜಾನಂದ ಬಲೋದ್ರೇಕ, ಸ್ವರೂಪಾನಂದ ಬಲ ಇದೆಯಲ್ಲ, ಅದು ಬಂದ್ರೆ ಅದು ಕಹ. ಇದು ಹೊರಗಿಂದ ಅಲ್ಲ ಇದು. ಆದ್ರಿಂದಾಗಿ ಏನಂತ ಕರಿಬೇಕು? ದೇವರಿಗೆ ಕರಿಬೇಕಾದ್ರೆ ಕಹ ಅಂತ ಯಾತಕ್ಕೆ ಕರೀತಾರೆ? ವಿಷ್ಣು ಸಹಸ್ರದ ಅರ್ಥ ಇದು. ಯಾಕೆ ಕಹ ಉಪಯೋಗಿಸಿದ್ರು ಅಂದ್ರೆ ಪರಮಾತ್ಮ ಹೀಗಿದ್ದಾನೆ ಅಂತ ಹೇಳಬೇಕು. ಸ್ವಾಭಾವಿಕವಾದ ಜ್ಞಾನಾನಂದ ಭಯವರಾಗಿ ಅನಂತಾನಂತ ಕಲ್ಯಾಣಗಳು ಕೊಡ್ತಾರೆ, ಇದನ್ನ ಹೇಳಬೇಕು. ನಮ್ಮದೆಲ್ಲ ಬಾಹ್ಯಾನಂದ ಇದೆ. ಕಾಫಿ ಕೊಡದೆ ಸರಿ ಹೋಯ್ತು, ಊಟ ಮಾಡದೆ ಸರಿ ಹೋಯ್ತು, ಇದನ್ನ ಮಾಡದೆ ಸರಿ ಹೋಯ್ತು, ಅದು ಡಿಪೆಂಡೆನ್ಸ್. ಅದು ಅದರಿಂದ ಬಂತು, ಇದರಿಂದ ನ್ಯಾಚುರಲ್ ಅಲ್ಲ ಅಂತ ಅರ್ಥ. ಔಷಧ ತಗೊಂಡೆ ರೋಗವಾಸಿ ಆಯ್ತು, ರೋಗನೇ ಇಲ್ಲ, ದೋಷನೇ ಇಲ್ಲ ಪರಮಾತ್ಮನಿಗೆ. ಅಂಥದ್ದನ್ನೇ ಕ ಅಂತ ಕರೀತಾರೆ. ಅಂತ ಶುದ್ಧಾನಂದ, ಅದು ಶುದ್ಧಾನಂದ ಅಂದ್ರೆ ಅದು ಶುದ್ಧಾನಂದ. ಜೈಜಾನಂದ ಬಲೋದ್ರೇಕ ಕಮಿತ್ಯುಕ್ತೋ ವನೇಶಿಭಿ ಬಲಜ್ಞಾನ ಸಮಾಹಾರ ಪೂರ್ಣ ಕಮಿತಿ ಶಬ್ದಿತ. ಬರೀ ಆನಂದ ಸ್ವಲ್ಪ ಸ್ವಾಭಾವಿಕವಾಗಿದ್ರೆ ಕಹ, ಬಲ ಜ್ಞಾನ ಎಲ್ಲ ಒಟ್ಟಾಗಿ ಸೇರಿ ಪೂರ್ಣವಾಗಿದ್ರೆ ಖ ಅಂತ ಕರೀತಾರೆ. ಖ ಸುಖಮಿತಿ ಖಮಿತಿ ಶಬ್ದಿತ. ತದಾತ್ಮಕ ಪರೋ ವಿಷ್ಣು ಆಕಾಶ ಇತಿ ಕೀರ್ತಿತ. ಪರಮಾತ್ಮ ಎರಡನ್ನೂ ಕೂಡ ಸ್ವರೂಪದಲ್ಲೇ ಹೊಂದಿರೋದ್ರಿಂದ
ಆಕಾಶ ಅಂತ ದೇವರಿಗೆ ಹೆಸರಿದೆ. ಬ್ರಹ್ಮಸೂತ್ರ ಭಾಷ್ಯ ಇದೆ. ಆಕಾಶಸ್ಥಲಿಂಗ ಏವಂ ಪ್ರಾಣಸ್ತಥಾಕಾಶೋ ಬ್ರಹ್ಮಣಿ ದ್ವೇ ಪ್ರಕೀರ್ತಿತೆ. ಹೀಗೆ ಪ್ರಾಣ ಮತ್ತು ಪರಮಾತ್ಮ ಇಬ್ಬರು ಬ್ರಹ್ಮಶಬ್ದವಾಚ್ಯರಾಗಿದ್ದಾರೆ. ಅದು ಅಪರ ಬ್ರಹ್ಮ, ಇವರು ಪರಬ್ರಹ್ಮ. ಆ ಉಪನಿಷತ್ತಿನ ಮಾತು ಅರ್ಥ ಆಯ್ತು. ಇದು ಉಪನಿಷತ್ತೆ ಏನಂತ, ನೀವೇ ಪ್ರಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಪ್ರತ್ಯಕ್ಷಂ ಅಂತ ಕಣ್ಣಿಗೆ ಕಾಣೋ ದೇವ್ರು ನೀವರೇ. ತುಂಬಾ ಉಪಕಾರವಾಗಿ ಏನ್ ಮಾಡ್ತಾರೆ ಅಂದ್ರೆ, ದೇವ್ರು ನೋಡಿಲ್ಲ, ಕಣ್ಣಿಗೆ ಕಾಣೋ ದೇವ್ರು ನೀವರೇ ಅಂದ್ಬಿಡ್ತಾರೆ. ಅದಕ್ಕೆ ಒಳ ನಿಂತು ಮಾಡಿಸಿದ್ದಾನೆ ಅಂತ ಅರ್ಥ. ಕಾಣದ ದೇವರು ಕಾಣುವವರಲ್ಲಿ ನಿಂತು ಮಾಡಿಸ್ತಾನೆ. ಗೊತ್ತಾಯ್ತಾ? ಮತ್ತೆ ನೀವಾರು ಮಾಡಿಸಿದ್ಯಾರೋ, ಈ ಕಾಣದೇವರು ನಿಮ್ಮೆ ಇದು ಎಂಬ ಕಳಿಸಿದ್ದಾನೆ, ಕಾಣೋ ಪೋಸ್ಟ್ಮೆಂಟ್ ನಮಗೆ ಕೊಡ್ತಾನೆ. ಗೊತ್ತಾಯ್ತು? ಕಳಿಸಿರೋದು ಅವರೇ ಆಗಿದ್ರೆ ನಮಗೆ ಆಗ್ಬೇಕಾಗಿತ್ತು ಮತ್ತೆ. ಗೊತ್ತಾಯ್ತಾ? ಡೆಲಿವರಿ ಮಾಡೋದು ಅದಕ್ಕೆ ನಾಳೆ ದಿವಸ ಮುಂದಿನ ಪ್ರತ್ಯಕ್ಷ ಅಂದ್ರೇನು? ಪ್ರತಿಮೆ ಕಾಣಿಸುತ್ತೆ, ವಾಯುದೇವ್ರ ಪ್ರತಿಮೆ ಕಾಣಿಸುತ್ತೆ, ಅವರು ಕಾಣಿಸುತ್ತೆ, ಫೋಟೋ ಕಾಣಿಸುತ್ತೆ, ವ್ಯಕ್ತಿ ಕಾಣಿಸೋದಿಲ್ಲ. ಅದಕ್ಕೆ ಪರಬ್ರಹ್ಮ ಹೌದು, ಆ ಬ್ರಹ್ಮ ಅಲ್ಲ, ಅಪರಬ್ರಹ್ಮ. ಗೊತ್ತಾಯ್ತಾ? ಇವೆಲ್ಲ ಸೂಕ್ಷ್ಮ ವಿಚಾರ ಗೊತ್ತಾದಷ್ಟು ಅವಾಗ ಅನುಸಂಧಾನ ಜ್ಞಾನ ಸ್ಪಷ್ಟವಾಗ್ತಾ ಹೋಗ್ತದೆ. ಶಾಸ್ತ್ರ ಹೆಚ್ಚೆಚ್ಚು ಓದ್ತಾ ಹೋದಂತೆ ನಾಲೆಜ್ ಬೇಕು, ವೆರಿ ವೆರಿ ಕ್ಲಿಯರ್. ಗೊತ್ತಾಯ್ತಾ? ಅಪರ ಬ್ರಹ್ಮ